ಕೃಷ್ಣ, ನಮಸ್ತೆ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿಲ್ಲ ಅನ್ಬೇಕು. ಯಾಕೆಂದರೆ ನನ್ನ ಮಗಳಿಗೆ ನಿನ್ನೆಯಿಂದ ಹುಷಾರು ತಪ್ಪಿಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ವಾಮಿಟಿಂಗ್ ಕೂಡ ಮಾಡಿದ್ಲು. ಸೊ ಗೊತ್ತಾಗ್ತಲ್ಲ ಏನಾಗ್ತಿದೆ ಅಂತ. ಸಿರಪ್ ಎಲ್ಲ ಹಾಕ್ತಾಯಿದ್ದೀನಿ, ಆದ್ರೂ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಎಲ್ಲ ಆಗ್ಬಿಟ್ಟಿದೆ. ಬಾ ಮಗಳೇನಿ. ಪಾಪ ಏನಾಗಿದೆ ನಿಮಗೆ? ಅವಳ ಮುಖನೇ ಫುಲ್ ಬಾಡೋಗ್ಬಿಟ್ಟಿದೆ ಜ್ವರಕ್ಕೆ. ಹೆಂಗೆ ಫುಲ್ ದಿನ ಖುಷಿಯಾಗಿರ್ತಿದ್ದಳು, ನೆನ್ನೆಯಿಂದ ಫುಲ್ ಡಲ್ ಆಗಿಬಿಟ್ಟಿದ್ದಾಳೆ. ಬರೀ ಅಳೋದು, ಎತ್ಕೋ ಅಂತ ಚಂಡಿ ಮಾಡೋದು. ನನಗಂತೂ ನಿಜವಾಗ್ಲೂ ಇವತ್ತು ಬೆಳಗ್ಗೆಯಿಂದ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಅದ್ರಲ್ಲಿ ಬೇರೆ ವಾಮಿಟ್ ಬೇರೆ ಮಾಡ್ಕೊಬಿಟ್ಲು 2 ಸರಿ. ನಿಜವಾಗ್ಲೂ ನನಗೆ ಇವಳಿಗೆ ಹುಷಾರಿದ್ದರೆ, ಇವಳು ಆರಾಮಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಇಲ್ಲಾಂದರೆ ನಿಜ ನನಗೆ ಕೈಕಾಲೇ ಓಡೋದಿಲ್ಲ, ಏನು ಕೆಲಸ ಮಾಡೋದಕ್ಕೂ ಮೂಡಿಲ್ಲ. ಇವತ್ತು ಶುಕ್ರವಾರ ಆದರೂ ಏನೂ ಮಾಡೋಕ್ಕೆ ಮೂಡಿಲ್ಲ ನನಗೆ ಇವಳು ಹುಷಾರಾಗೋವರೆಗೂ. ಸಿರಪ್ ಹಾಕಿದ್ದೀನಿ, ನೋಡೋಣ ಹುಷಾರಾಗ್ಬೋದು. ನಾನು ಒಂದೇ ಸರಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದಿಲ್ಲ. 1-2 ದಿನ, ಇವತ್ತು ನಾಳೆ 2 ದಿನ, 1 ದಿನ ನೋಡಿ ಹಂಗೂ ಕರ್ಕೊಂಡು ಹೋಗಲೇಬೇಕು. ಸಿವಿಯರ್ ಆದರೆ ಮಾತ್ರ ಕರ್ಕೊಂಡು ಹೋಗೋದು. ಇಲ್ಲ ಮನೆ ಔಷಧಿ, ಮನೇಲಿರೋ ಸಿರಪ್ಪಲ್ಲೇ ಹುಷಾರು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಡಾಕ್ಟರ್ ಅಂತ ಹೋಗಬಾರ್ದು ಮಕ್ಳುಗಳಿಗೆ, ಈಗಲಿಂದ ಅಭ್ಯಾಸ ಆಗಬಾರ್ದು ಅಂತ ಅಷ್ಟೇ. ಏನಾಗಿದೆ ಮಗಳೇ? ನಿಮ್ಗೆ ಏನು ಬೇಕು? ಏನೂ ತಿಂದಿಲ್ಲ, ತಿಂದಿರೋದನ್ನು ಕೂಡ ವಾಮಿಟ್ ಮಾಡ್ಕೊಬಿಟ್ಟಿದ್ದಾಳೆ. ಆಯಿತು ಬಾ, ನಾನೀಗ ಒಂದು ನಾಷ್ಟಕ್ಕೆ ಅಂದ್ಬಿಟ್ಟು ಹೆಲ್ದಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಳಿಗೂ ಚೆನ್ನಾಗಿರುತ್ತೆ, ಇಷ್ಟ ಆಗ್ಬೋದು ತಿನ್ನೋದಕ್ಕೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನು ಕೂಡ. ಬನ್ನಿ ನೋಡೋಣ. ಮೊದಲಿಗೆ 1.5 ಗ್ಲಾಸಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾನು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ರೇಷನಲ್ಲಿ ಕೊಡ್ತಾರಲ್ಲ ಅದು. ಸಣ್ಣ ಅಕ್ಕಿ ತೊಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ದೋಸೆ ಬರೋದಿಲ್ಲ. ಸೊ ಡಿಪೋ ಅಕ್ಕಿನೇ ತೊಗೊಳ್ಳಿ. ಅದೆರಡನ್ನೂ 2 ಸರಿ ಚೆನ್ನಾಗಿ ತೊಳ್ಕೊಂಡು ನೈಟು ಉನಿ ಹಾಕಿದ್ದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸರಿ ಹೋಗುತ್ತೆ ಅಂತ. ಮಾರನೇ ದಿನ ಬೆಳಗ್ಗೆ ಮತ್ತೆ ಒಂದು ಸರಿ ಅದನ್ನು ಇರೋ ನೀರಲ್ಲಿ ತೊಳ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ 1-2 ಇಂಚಷ್ಟು ಶುಂಠಿನ ಹಾಕ್ಕೋಬೇಕು. 3-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ 3 ಸಾಕು, ಖಾರ ಇಲ್ಲಾಂದರೆ ಒಂದು 5 ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ದೋಸೆ ಕನ್ಸಿಸ್ಟೆನ್ಸಿಗೆ ತೆಳ್ಳಗೆ ರುಬ್ಕೊಳ್ಳಿ. ಹಸ್ರಾಗಿ ಚೆನ್ನಾಗಿ ಕಾಣುತ್ತೆ, ಅದು ನೋಡೋಕ್ಕೇ ಕಲರ್ಫುಲ್ಲಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ 1-5-6 ಹಸಿಮೆಣ್ಸಿನ್ಕಾಯಿ, 1 ಹೆಬ್ಬೆಟ್ಟು ಗಾತ್ರದಷ್ಟು ಹುಣಸೆಹಣ್ಣು, 1-5-6 ಹೆಸರು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸರಿ ರುಬ್ಕೊಂಡ ಮೇಲೆ ಕಡಲೆನ ಹಾಕ್ಕೊಳ್ಬೇಕು, ಮುಂಚೆನೇ ಹಾಕ್ಕೊಳ್ಬೇಡಿ. ಸೊ ಇನ್ನೊಂದು ಕಡೆ ದೋಸೆ ಹಂಚು ಕಾಯಕ್ಕಿಟ್ಟು ದೋಸೆ ಹಾಕ್ತಾ ಇರೋದೆ. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ 2 ನಿಮಿಷ ಮುಚ್ಚಿ ದೋಸೆನ ಬೇಯಿಸಬೇಕು ಫಸ್ಟು. ಅದಾದಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ. ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ದೋಸೆ ನಮ್ಮ ದೇಹದಲ್ಲಿರುವಂತಹ ಉಷ್ಣಾಂಶನ ತೆಗೆಯುತ್ತೆ. ಡಯಟ್ ಮಾಡೋರ್ಗಂತೂ ಮಾಡಿಸಿದಂತಹ ದೋಸೆ ಇದು. ತೋರಿಸಿದಂಥ ಒಂದು ಹೆಲ್ದಿ ಡಯಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅದು ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ಈ ಥರ ಹುಷಾರಿಲ್ಲ ಅಂದ್ರೂ ಮಾಡ್ಕೊಂಡು ತಿನ್ಬೋದು, ಏನೂ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.